ಸಂಜಯ್ ಮಂಜ್ರೇಕರ್ ಕಾಮೆಂಟ್ರಿ ಜೊತೆಗೆ ಕಾಂಟ್ರವರ್ಸಿನೂ ಮೈ ಮೇಲೆ ಹೇಳ್ಕೊತಾರೆ. ಅವರ ಕಾಮೆಂಟ್ರಿ ಕೆಲವರಿಗೆ ಇಷ್ಟ ಆಗುತ್ತೆ, ಆದ್ರೆ ಅವ್ರ ಆಡೋ ಮಾತುಗಳು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. 2019 ವರ್ಲ್ಡ್ ಕಪ್ ಟೈಮ್ನಲ್ಲಿ ರವೀಂದ್ರ ಜಡೇಜಾ ಬಗ್ಗೆ ಬೇಡವಾಗಿರೋ ಸ್ಟೇಟ್ಮೆಂಟ್ ಕೊಟ್ಟು ತಗಲಾಕೊಂಡಿದ್ರು. ಕಾಮೆಂಟ್ರಿ ಮಾಡ್ಬೇಕಾದ್ರೆ ಹೇಳಿದ್ರು, ನನಗೆ ಬಿಟ್ಸ್ ಅಂಡ್ ಪೀಸಸ್ ಕ್ರಿಕೆಟರ್ ಇಷ್ಟ ಇಲ್ಲ ಅಂತ. ಅಂದ್ರೆ ಸ್ವಲ್ಪ ಬ್ಯಾಟಿಂಗು ಸ್ವಲ್ಪ ಬೌಲಿಂಗ್ ಮಾಡೋ ಆಟಗಾರರು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮಾತು ರವೀಂದ್ರ ಜಡೇಜಾಗೆ ಇಷ್ಟ ಆಗಲಿಲ್ಲ. ಅವರು ಕೂಡ ಟ್ವಿಟರ್ ನಲ್ಲಿ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ರು. ನಾನು ನಿಮ್ಗಿಂತ 2 ಪಟ್ಟು ಮ್ಯಾಚ್ ಆಡಿದೀನಿ, ನೀವು ಮಾತನಾಡೋ ಮೊದಲು ಯೋಚನೆ ಮಾಡಿ ಮಾತಾಡಿ, ನಿಮ್ಮ ಮಾತುಗಳ ಬೇದಿ ಅಂದ್ರೆ ಮಾತುಗಳ ಡಯರಿಯನ್ನ ನಿಲ್ಲಿಸಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಈ ಸ್ಟೇಟ್ಮೆಂಟ್ ಇಂದ ಇಂಡಿಯಾದ ಕ್ರಿಕೆಟ್ ಫ್ಯಾನ್ಸ್ ಗಳ ಟಾರ್ಗೆಟ್ ಕೂಡ ಆಗಿದ್ರು ಸಂಜಯ್ ಮಂಜ್ರೇಕರ್. ಇಂಡಿಯಾ ಫ್ಯಾನ್ಸ್ ರವೀಂದ್ರ ಜಡೇಜಾಗೆ ಸಪೋರ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಂಜ್ರೇಕರ್ಗೆ ಮುಟ್ಟು ನೋಡ್ಕೊಳ್ಳೋ ತರ ರಿಪ್ಲೈಗಳನ್ನ ಕೊಟ್ಟಿದ್ರು. ಆ ಟೈಮ್ ನಲ್ಲಿ ಅಣ್ಣ ಫೀಲ್ ಆಗಿ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಟ್ಟಿದ್ರು. ಇನ್ನು ಸ್ವಲ್ಪ ಟೈಮ್ ಕಳೆದಂಗೆ ಜಡೇಜಾ ಅವರು ಎಂತ ಟಾಪ್ ಆಲ್ರೌಂಡರ್ ಅಂತ ಎಲ್ರಿಗೂ ಗೊತ್ತಾಗೋ ತರ ಮಾಡಿದ್ರು. ಇದಾದ್ಮೇಲೆ ಸಂಜಯ್ ಮಂಜ್ರೇಕರ್ ಜಡೇಜಾ ಹತ್ರ ಹೋಗಿ ಸಾರಿ ಕೇಳಿ ಕಾಂಪ್ರಮೈಸ್ ಆಗಿ ತಮ್ಮ ತಪ್ಪನ್ನ ಒಪ್ಕೊಂಡಿದ್ರು. ಅಷ್ಟೇ ಅಲ್ಲ, ಇವರು ಆಗಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಗ್ಗೆ ಏನಾದ್ರೂ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಹಂಗೆ ಫ್ಯಾನ್ಸ್ ಕೂಡ ಅವ್ರಿಗೆ ಚೆನ್ನಾಗೇ ಕೊಡ್ತಿರ್ತಾರೆ. ಈಗ ಹೊಸದೊಂದು ಕಿರಿಕ್ ಮಾಡ್ಕೊಂಡಿದ್ದಾರೆ. ಅದು ಯಾರ ಜೊತೆ ಗೊತ್ತಾ? ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಜೊತೆ. ವೈಭವ್ ಸೂರ್ಯವಂಶಿ ಈಗಾಗಲೇ ಒಂದು ಕಾಂಟ್ರವರ್ಸಿಯಲ್ಲಿ ಇದ್ದಾರೆ. ಶ್ರೀಲಂಕಾ ಎ ವಿರುದ್ಧದ ಮ್ಯಾಚ್ ನಲ್ಲಿ ಸೂಪರ್ ಓವರ್ ಟೈಮ್ ನಲ್ಲಿ ಮಾತಿನ ಜಗಳ ಜೊತೆಗೆ ತಳ್ಳಾಟ ತನಕ ಹೋಗಿತ್ತು. ಇಲ್ಲಿ ಎಲ್ಲ ಫ್ಯಾನ್ಸು ವೈಭವ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ಕೆಲವು ರಿಪೋರ್ಟ್ಗಳ ಪ್ರಕಾರ ತಪ್ಪು ವೈಭವ್ದಲ್ಲ, ಶ್ರೀಲಂಕಾ ಪ್ಲೇಯರ್ಸ್ ಬೇಕಂತಾನೆ ವೈಭವ್ನ ಪ್ರೊವೋಕ್ ಮಾಡಿದ್ರು. ಅದಕ್ಕಾಗಿ ವೈಭವ್ ಕಡೆಯಿಂದ ಸಿಟ್ಟಿನಿಂದ ರಿಯಾಕ್ಷನ್ ಬಂತು. ಇನ್ನ ಕೆಲವು ರಿಪೋರ್ಟ್ಸ್ ಗಳ ಪ್ರಕಾರ ಒಬ್ಬ ಸೀನಿಯರ್ ಶ್ರೀಲಂಕಾ ಆಟಗಾರರು ಕೂಡ ವೈಭವ್ ಬಳಿ ಶ್ರೀಲಂಕಾ ಪ್ಲೇಯರ್ಸ್ ಗಳ ಈ ವರ್ತನೆಗೆ ಕ್ಷಮೆ ಕೇಳಿದ್ರು ಅಂತ ಹೇಳಲಾಗ್ತಿದೆ. ಇದರಿಂದ ಕ್ಲಿಯರ್ ಆಗ್ತಿರೋದೇನಂದ್ರೆ ವೈಭವ್ ಕಡೆಯಿಂದ ಯಾವುದು ತಪ್ಪಾಗಿಲ್ಲ ಅಂತ. ಆದ್ರೆ ಸಂಜಯ್ ಮಂಜ್ರೇಕರ್ ಇನ್ನ ವೈಭವ್ದೇ ತಪ್ಪು ಅಂತ ಹೇಳ್ಕೊಂಡು ತಿರುಗ್ತಿದ್ದಾರೆ. ಅವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಹೇಳಿದ್ದೇನೆಂದ್ರೆ, ನಾನು ಇಂಡಿಯಾ ಏನ ಕೋಚ್ ಆಗಿದ್ರೆ ವೈಭವ್ನ ಮುಂದಿನ ಮ್ಯಾಚ್ ಅಲ್ಲಿ ಡ್ರಾಪ್ ಮಾಡ್ತಿದ್ದೆ, ಇದರಿಂದ ಅವ್ರಿಗೆ ಡಿಸಿಪ್ಲಿನ್ ಪಾಠ ಕಲಿಸ್ತಿದ್ದೆ ಅಂತ. ಇದನ್ನು ನೋಡಿದ ಜನ ಕಮೆಂಟ್ ನಲ್ಲಿ ಮತ್ತೆ ಬೆಂಕಿ ಉಗುಳುತ್ತಿದ್ದಾರೆ. ಕೆಲವು ಫ್ಯಾನ್ ಹೇಳ್ತಿದ್ದಾರೆ, ಅದಕ್ಕೆ ನಿಮ್ಮನ್ನ ಇಂಡಿಯಾ ಕೋಚ್ ಮಾಡಿಲ್ಲ ಬಿಡಿ ಅಂತ. ಇನ್ನು ಕೆಲವರು ವೈಭವ್ ಜಗಳನೇ ಶುರು ಮಾಡಿಲ್ಲ ಅಂದ್ರೆ ಅವ್ರನ್ನ ಯಾಕೆ ಡ್ರಾಪ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ಇದ್ರ ಜೊತೆಗೆ ಹಳೆಯ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ ಟ್ವೀಟ್ ಗಳನ್ನೆಲ್ಲ ಹೊರತೆಗೆದು ಸಂಜಯ್ ಮಂಜ್ರೇಕರ್ಗೆ ಜಾಡಿಸ್ತಿದ್ದಾರೆ. ಇನ್ನು ಕಮೆಂಟ್ ಗಳನ್ನ ನೋಡಕ್ಕಾಗದೆ ಸಂಜಯ್ ಮಂಜ್ರೇಕರ್ ಕಮೆಂಟ್ ಸೆಕ್ಷನ್ ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಕೆಲವರು ಇಲ್ಲಿ ಸಂಜಯ್ ಮಂಜ್ರೇಕರ್ ಬರೀ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದು ಸರಿ ಇಲ್ಲ, ಶ್ರೀಲಂಕಾ ಪ್ಲೇಯರ್ಸ್ ಗಳ ವರ್ತನೆ ಬಗ್ಗೆ ಕೂಡ ಮಾತಾಡ್ಬೇಕಿತ್ತು ಅಂತ ಹೇಳಿದ್ದಾರೆ. ಅಣ್ಣ ವಿರಾಟ್ ಬಗ್ಗೆ ಮಾತಾಡಿದ್ರು, ವಿರಾಟ್ ಲೆಜೆಂಡ್ ಆದ್ರು. ಜಡೇಜಾ ಬಗ್ಗೆ ಕಮೆಂಟ್ ಮಾಡಿದ್ರು, ಜಡೇಜಾ ಕೂಡ ಲೆಜೆಂಡ್ ಆದ್ರು. ನಿನ್ನೆ ವೈಭವ್ ಬಗ್ಗೆ ಮಾತಾಡಿದರೆ ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನ ಸಂಜಯ್ ಮಂಜ್ರೇಕರ್ ಹುಡುಕಿ ಟ್ರೆಂಡಿಂಗ್ ಅಲ್ಲಿ ಇರೋರ್ ಬಗ್ಗೆನೇ ಯಾಕೆ ಮಾತಾಡ್ತಾರೆ ಅಂದ್ರೆ ಅವರ ಜೊತೆಗೆ ಇವರು ಕೂಡ ಟ್ರೆಂಡ್ ಆಗ್ಲಿ ಅಂತ ಇರಬಹುದು, ಜೊತೆಗೆ ಸ್ವಲ್ಪ ಇನ್ಕಮ್ ಕೂಡ ಬರ್ಲಿ ಅನ್ನೋ ಯೋಚನೆ ಇರಬಹುದು. ಇನ್ನ ಸಂಜಯ್ ಮಂಜ್ರೇಕರ್ನ ಈ ಟ್ವೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.